ಎಸ್ ಬೆಂಗಳೂರು ಆಯಿತು. ಈಗ ಹೊಸಕೋಟೆ ಸರದಿ ನೋಡಿ. ಬೆಳಂಬೆಳಗ್ಗೆ ಹೊಸಕೋಟೆಯಲ್ಲಿ ಗರ್ಜಿಸಿದಂತ ಜೆಸಿಬಿ. ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತು. ಬಟ್ ಈಗ ಹೊಸಕೋಟೆಯ ಸರದಿ ಇದೆ. ಬೆಳಂಬೆಳಗ್ಗೆ ಹೊಸಕೋಟೆಯಲ್ಲಿ ಜೆಸಿಬಿ ಗರ್ಜನೆಯನ್ನ ಮಾಡಿದ. ಹೊಸಕೋಟೆಯಲ್ಲಿ ಆಪರೇಷನ್ ಫುಟ್ಪಾತ್ ಬೆಳಂಬೆಳಗ್ಗೆ ಆಗಿರುವಂಥದ್ದು. ನಗರಸಭೆ ಪೊಲೀಸರಿಂದ ಒತ್ತುವರಿ ಕಾರ್ಯ ಕೂಡ ಆರಂಭ ಆಗಿದೆ. ನಗರಸಭೆ ವ್ಯಾಪ್ತಿಯ ಪ್ರಮುಖ ಬೀದಿಗಳಲ್ಲಿ ತೆರವು ಕಾರ್ಯ. ಫುಟ್ಪಾತ್ ಒತ್ತುವರಿ ವ್ಯಾಪಾರಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಇದೀಗ ಮುಖ್ಯ ರಸ್ತೆ ಸೇರಿದಂತೆ ಚರಂಡಿ ಜಾಗವೂ ಕೂಡ ಒತ್ತುವರಿ ಆಗಿದೆ. ಸಾರ್ವಜನಿಕರಿಂದ ಹಲವು ಬಾರಿ ದೂರು ಬಂದ ಹಿನ್ನೆಲೆಯಲ್ಲಿ ಒತ್ತುವರಿ ಕಾರ್ಯ ಆರಂಭ ಆಗಿದೆ. ಇದೀಗ ಜಂಟಿ ಕಾರ್ಯಾಚರಣೆ ಮೂಲಕ ಆಪರೇಷನ್ ಫುಟ್ಪಾತ್ ಅನ್ನ ಕೈಗೊಂಡಿದೆ ಸರ್ಕಾರ. ಬೆಂಗಳೂರಲ್ಲೂ ಕೂಡ ಫುಟ್ಪಾತ್ ಕಾರ್ಯಾಚರಣೆ ಆಯಿತು. ಏನೆಲ್ಲ ವ್ಯಾಪಾರಿಗಳು ಮಾತಾಡಿದ್ರು ಎಲ್ಲವೂ ಕೂಡ ಗೊತ್ತು. ಇನ್ನು 50ಕ್ಕೂ ಹೆಚ್ಚು ನಗರಸಭೆ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಆಗಿದೆ. ಅಂಗಡಿಯ ಮುಂಭಾಗ ಅಳವಡಿಸಿದಂಥ ಕಾಂಕ್ರೀಟ್ ಲ್ಯಾಬ್ ಶೆಡ್ ಎಲ್ಲವೂ ಕೂಡ ತೆರವು ಮಾಡಲಾಗಿದೆ. ಇನ್ನು 4 ತಂಡ ಮಾಡಿಕೊಂಡು ಅಖಾಡಕ್ಕಿಳಿದಂಥ ಅಧಿಕಾರಿಗಳು. ನಗರಸಭೆ ಕಾರ್ಯಾಚರಣೆಗೆ 100ಕ್ಕೂ ಹೆಚ್ಚು ಪೊಲೀಸರ ಸರ್ಪಗಾವಲು ಇದೆ. ಇರಲೇಬೇಕು. ಯಾಕಂದರೆ ಈಗ ಶಿವಾಜಿನಗರದಲ್ಲಿ ತೆರವು ಕಾರ್ಯ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಏನಾಯಿತು ಎಲ್ಲರೂ ಕೂಡ ಗಮನಿಸಿದ್ವಿ. ಆ ರೀತಿ ಅಲ್ಲಿ ಅಧಿಕಾರಿಗಳ ಮೇಲೆ ಅಲ್ಲಿ ಗುಂಡಾಗಿರಿ ಆಗುತ್ತೆ, ಗುಂಡಾಗಿರಿ ರೀತಿಯಲ್ಲಿ ದಾಳಿ ಆಗುತ್ತೆ. ಅಧಿಕಾರಿಗಳ ಮೇಲೆ ಕೈ ಮಾಡ್ತಾರೆ, ಕೈ ಮಿಲಾಯಿಸ್ತಾರೆ. ಈ ರೀತಿಯಲ್ಲೆಲ್ಲ ಆಯಿತು. ಸೊ ಹಾಗಾಗಿ ಪೊಲೀಸ್ ಸಿಬ್ಬಂದಿಯ ಒಂದು ಭದ್ರತೆಯೊಂದಿಗೆ ಕಾರ್ಯಾಚರಣೆ ಕೈಗೊಳ್ಳೋದು ಒಳಿತು ಅಂತ ಈಗ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳು ಕೂಡ ಪೊಲೀಸರ ಒಂದು ಭದ್ರತೆಯ ಜೊತೆಗೆ ಕಾರ್ಯಾಚರಣೆಯನ್ನು ಮಾಡಿದ್ರು. ಆಯಿತು, ಸರ್ಕಾರ ನೋಡಿ ಈ JCBಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡ್ತಾ ಇದೆ. ಅದರಿಂದ ವ್ಯಾಪಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಇದೆಲ್ಲ ಓಕೆ. ಇದನ್ನೇ ಈ JCB ಅನ್ನುವಂಥ ವಿಚಾರವನ್ನೇ ಮುಂದಿಟ್ಕೊಂಡು UPಯಲ್ಲಿ ಯೋಗಿ ಆದಿತ್ಯನಾಥ್ ಅವರ ಒಂದು ಏನು JCBಯ ಒಂದು ಕಾರ್ಯಾಚರಣೆ ಆರಂಭ ಆಗುತ್ತೆ ಅಲ್ವಾ, ಅಂಥ ಸಂದರ್ಭದಲ್ಲಿ ಸರ್ಕಾರ ಏನೆಲ್ಲ ಮಾತಾಡ್ತಿದೆ, ಕಾಂಗ್ರೆಸ್ಸು ಏನೆಲ್ಲ ಮಾತಾಡ್ತು ಅಂತ ಅಂದಾಗ ಆ ಸಂದರ್ಭದಲ್ಲಿ ಬಡವರ ಮೇಲೆ ಏನು ಅನ್ಯಾಯ ಆಗ್ತಾ ಇದೆ, ದಾಳಿ ಆಗ್ತಾ ಇದೆ, ಬಡವರ ಬಗ್ಗೆ ಕೇಳೋರು ಯಾರಿಲ್ಲ, ಹೀಗೆ ನಾನಾ ಥರದಂಥ ಮಾತುಗಳು ಕೇಳಿ ಬರ್ತವೆ. ಈಗ ಓಕೆ, ನಗರದ ಸೌಂದರ್ಯ ಹೆಚ್ಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥ ಈ ಒಂದು ಕಾರ್ಯಾಚರಣೆ. ಬಟ್ ಇದು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತದೆ. ಓಕೆ, ಸಾರ್ವಜನಿಕರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಲೂ ಕೂಡ ನೋಡಿದ್ರೆ ಫುಟ್ಪಾತ್ನಲ್ಲಿ ವ್ಯಾಪಾರಿಗಳಿಗೆ ತೊಂದರೆ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ರಾಮು, ಇದೀಗ ಹೊಸಕೋಟೆಯಲ್ಲಿ ನಡೆದಂಥ ಆಪರೇಷನ್ ಫುಟ್ಪಾತ್, ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ರಾಮು ಈ ಬಗ್ಗೆ? ಖಂಡಿತವಾಗ್ಲೂ ವನಿತಾ, ಏನು ಒಂದು ಆಪರೇಷನ್ ಫುಟ್ಪಾತ್ ಕಾರ್ಯಾಚರಣೆ ಹೊಸಕೋಟೆ ಪೊಲೀಸರು ಹಾಗೂ ನಗರಸಭೆ ಸಿಬ್ಬಂದಿಯಿಂದ ಜಂಟಿ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ಕಳೆದ ಹಲವಾರು ದಿನಗಳಿಂದ ಸಾರ್ವಜನಿಕರಲ್ಲಿ ಅಪಾರ ಪ್ರಮಾಣದಲ್ಲಿ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈಗ ಒಂದು ತೆರವು ಕಾರ್ಯಾಚರಣೆಗೆ ಒಂದು ಮುಂದಾಗಿರುವಂತದ್ದು. ಬಹುತೇಕ ಏನು ಬೆಂಗಳೂರಿನ GBI ಒಂದು ತೆರವು ಕಾರ್ಯಾಚರಣೆ ಮುಗಿತಿದ್ದಂತೆ ಹೊಸಕೋಟೆಯಲ್ಲೂ ಕೂಡ JCBಗಳ ಗರ್ಜನೆ ನಡೆಸಿರುವಂತದ್ದು. ಏನು DYSP ಮಲೇಶಯ್ಯ ಅವರ ನೇತೃತ್ವದಲ್ಲಿ ಹಾಗೂ ನಗರಸಭೆಯ ಸಿಬ್ಬಂದಿಯ ನೇತೃತ್ವದಲ್ಲಿ ಒಂದು ನಗರದ ಹೊಸಕೋಟೆ ನಗರದ ಪ್ರಮುಖ ಬೀದಿಗಳಲ್ಲಿ ಒಂದು ಫುಟ್ಪಾತ್ ತೆರವು ಕಾರ್ಯಾಚರಣೆ ಮುಂದುವರೆದಿರುವಂತದ್ದು. ಬಹುತೇಕ ದೊಡ್ಡ ಮಟ್ಟದಲ್ಲಿ ನಗರ ಬೆಳೆಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಒಂದು ಸಾರ್ವಜನಿಕರಿಗೆ ಫುಟ್ಪಾತ್ ನಲ್ಲಿ ಓಡಾಡಲಿಕ್ಕೆ ಅವಕಾಶ ಇಲ್ಲದ ಒಂದು ಪರಿಸ್ಥಿತಿಗಳಲ್ಲಿ ಒಂದು ಕಾರ್ಯಾಚರಣೆಗೆ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಾಚರಣೆ ನಡೆಯುವ ನಿಟ್ಟಿನಲ್ಲಿ ಒಂದು ಸಾರ್ವಜನಿಕರಿಂದ ಪ್ರಶಂಸೆಗೆ ವ್ಯಕ್ತವಾಗಿರುವಂತದ್ದು. ಏನು ಒಂದು ದೊಡ್ಡ ಮಟ್ಟದಲ್ಲಿ ಏನು ಬೆಂಗಳೂರಿನ GBI ನಲ್ಲಿ ಆದಂತ ಗಲಾಟೆಗಳನ್ನ ಮರುಕಳಿಸಬಾರದು ಅನ್ನೋಂಥ ನಿಟ್ಟಿನಲ್ಲಿ 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಹಾಗೂ 50ಕ್ಕೂ ಹೆಚ್ಚು ನಗರಸಭೆ ಸಿಬ್ಬಂದಿಗಳಿಂದ ಜಂಟಿ ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಕಾರ್ಯಾಚರಣೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಅಂತಾನೆ ಹೇಳ್ಬೋದು ವನಿತಾ. ರಾಮು, ಅಲ್ಲಿ ಮುಂಗಡವಾಗಿ ವ್ಯಾಪಾರಿಗಳಿಗೆ ನೋಟಿಸ್ ಕೊಡುವಂಥದ್ದು ಏನಾದರೂ ಆಗಿತ್ತಾ ಹಿಂಗೆ, ಅಥವಾ ದಿಢೀರಂತ ಆಗಿರುವಂಥದ್ದ?
ಎರಡು ದಿನಗಳ ಹಿಂದೆ ಅಷ್ಟೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಏನು ಡಿವೈಎಸ್ಪಿ ಮಲ್ಲೇಶ್ ಹಾಗೂ ನಗರಸಭೆ ಸಿಬ್ಬಂದಿಗಳು ಒಂದು ಹೇಳಿಕೆ ಕೊಟ್ಟಿರುವಂತದ್ದು ಏಕಾಏಕಿಯಾಗಿ ಏನು ಯಾವುದೇ ನೋಟಿಸ್ ಕೊಡದೆ ಮತ್ತೆ ಒಂದು ಯಾವುದೇ ನೋಟಿಸ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಾರ್ಯಾಚರಣೆಗಿಳಿದಿರುವಂತದ್ದು ಏನು ಬಹುತೇಕ ಸರ್ಕಾರಿ ಜಾಗ ಆಗಿರೋದ್ರಿಂದ ಯಾವುದೇ ಒಂದು ಖಾಸಗಿ ಜಾಗದ ವಿಚಾರದಲ್ಲಿ ಒಂದು ನೋಟಿಸ್ ಕೊಡಬೇಕು ಅನ್ನುವಂಥದ್ದು ಯಾವುದೇ ಮ್ಯಾಂಡೇಟರಿ ಇಲ್ಲ ಅನ್ನುವಂಥದ್ದು ಅಧಿಕಾರಿಗಳ ಒಂದು ನಡೆ ಆಗಿರುತ್ತೆ. ಒಟ್ಟಾರೆಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಏನು ಹೊಸಕೋಟೆಯ ಒಂದು ಕಿರಿದಾದ ರಸ್ತೆಗಳಲ್ಲಿ ಸಂಚರಿಸಬೇಕಾಗಿದ್ದಂತ ಜನರಿಗೆ ಹರಸಾಹಸ ಪಟ್ಟು ಹೋಗುವಂತ ಜನರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಫ್ರೀ ಮಾಡ್ಕೊಡುವಂತ ನಿಟ್ಟಿನಲ್ಲಿ ಒಂದು ಕಾರ್ಯಾಚರಣೆ ನಡೆದಿರುವಂತದ್ದು. ಒಟ್ಟಾರೆಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನಗರ ಬೆಳೀತಿರುವಂತ ಜಾಗದಲ್ಲಿ ಒಂದು ಕಾರ್ಯಾಚರಣೆ ಉತ್ತಮವಾಗಿರುವಂತಹ ಒಂದು ಬೆಳವಣಿಗೆ ಅಂತ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನಗರಸಭೆಯ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳ ಒಂದು ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ರಾಮು ಎಲ್ಲ ಅಪ್ಡೇಟ್ಸ್ಗೆ.